ನಮಸ್ಕಾರ. ಇವತ್ತು ಹಾಗಲಕಾಯಿಯ ಕಾಯಿ ಸಾಸಿವೆ ಹಸಿ ಗೊಜ್ಜು ಮಾಡ್ತಾ ಇದ್ದೀನಿ. ಹಾಗಲಕಾಯಿನ ಸಾಕಷ್ಟು ಜನ ಅದು ಕಹಿ ಅನ್ನೋ ಕಾರಣಕ್ಕೆ ತಿನ್ನೋದಿಲ್ಲ. ಇವತ್ತು ಕಹಿ ಹೋಗಿಸಿ ಹಸಿ ಗೊಜ್ಜು ಮಾಡೋಣ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಹಸಿ ಗೊಜ್ಜನ್ನು ಅನ್ನ ಕಲ್ಸ್ಕೊಂಡು ತಿನ್ಬೋದು, ಚಪಾತಿ ಜೊತೆ ತಿನ್ನಬಹುದು, ರೊಟ್ಟಿ ಜೊತೆನೂ ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನು ಒಂದು ಹಾಗಲಕಾಯಿ ತೊಗೊಂಡಿದ್ದೀನಿ. ಇದನ್ನು 1-2 ಸಲ ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದ್ರ ಮಧ್ಯೆ ಇರೋ ಬೀಜಗಳನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂಚೂರು ಅರಿಶಿನ ಮತ್ತು ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ. ಇದು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 10-15 ನಿಮಿಷ ಬಿಟ್ಬಿಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಹಾಗಲಕಾಯಿನಲ್ಲಿರೋ ಕಹಿ ಹೊಟ್ಟೋಗ್ಬಿಡುತ್ತೆ. ಆಗ ಮನೆಯಲ್ಲಿರೋ ಮಕ್ಕಳು ಸಹ ತಿಂತಾರೆ. ಒಂದು 10-15 ನಿಮಿಷ ಆದಮೇಲೆ ಈಗ ನಾನು ಒಂದು ಬಾಣಲೆಗೆ 1 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದಂಗೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿತಿದ್ದಂಗೆ ಒಂದು ಸ್ವಲ್ಪ ಉದ್ದಿನಬೇಳೆ, ಒಂಚೂರು ಕಡಲೆಬೇಳೆ ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಚೂರು ಅರಿಶಿನ. ಮತ್ತೀಗ ಬೇಳೆಗಳೆಲ್ಲ ಹೊಂಬಣ್ಣ ಬರೋವರೆಗೂ ಒಂಚೂರು ಬಾಡಿಸ್ಬಿಡೋಣ. ನೆನೆಸಿದ ಹಾಗಲಕಾಯಿ ತೆಗೆದು ಹಾಕ್ತಾ ಇದ್ದೀನಿ. ಈಗ ಇದನ್ನು 1-2 ನಿಮಿಷ ಎಣ್ಣೆನಲ್ಲಿ ಬಾಡಿಸೋಣ. ನೀವಿಲ್ಲಿ ಬೇಕಾದರೆ ಒಂದು ಸ್ವಲ್ಪ ಹುಣಸೆ ರಸನೂ ಹಾಕ್ಬೋದು, ಆವಾಗಲೂ ಕಹಿ ಹೋಗುತ್ತೆ. ಮತ್ತು ಬೇಯಕ್ಕೆ ಬೇಕಾದಷ್ಟು ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು 5-10 ನಿಮಿಷ ಬೇಯಿಸ್ಕೊಳ್ಬೇಕು. ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನನ್ನ 2 ಚಾನಲ್ಗಳಿವೆ, ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ನೋಡಿ. ಈಗ ಹಾಗಲಕಾಯಿ ಬೇಯೋ ಅಷ್ಟರಲ್ಲಿ ನಾವು ಅದಕ್ಕೆ ಕಾಯಿ ಸಾಸಿವೆ ಮಸಾಲೆ ರುಬ್ಕೊಂಬಿಡೋಣ. ಒಂದು ಸ್ವಲ್ಪ ಕಾಯಿ ತುರಿ, ಒಂಚೂರು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, 1/4 ಚಮಚ ಸಾಸಿವೆ, ಒಂದು ಸ್ವಲ್ಪ ಇಂಗು. ಇದಿಷ್ಟಕ್ಕೂ ಒಂಚೂರು ನೀರು ಹಾಕ್ಬಿಟ್ಟು ರುಬ್ತೀನಿ. ನೋಡಿ, ಇಷ್ಟು ನೀರಾದರೆ ಸಾಕಾಗತ್ತೆ. ನೋಡಿ, ಈಗ ರುಬ್ಬಿದ್ದನ್ನು ಒಂದು ಬಟ್ಲಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಹಾಗಲಕಾಯಿನೂ ಹದವಾಗಿ ಬೆಂದಿದೆ. ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ತೆಗೆದುಬಿಟ್ಟು ನಾನು ಆ ಕಾಯಿ ಸಾಸಿವೆಗೆ ಹಾಕ್ತಾ ಇದ್ದೀನಿ. ಈಗ ಅದನ್ನು ತೆಗೆದು ಕಾಯಿ ಸಾಸಿವೆಗೆ ಹಾಕೋಣ. ಈ ಹಂತದಲ್ಲಿ ಬೇಕಾದರೆ ನೋಡಿಬಿಟ್ಟು ಉಪ್ಪು ಹಾಕಬಹುದು, ಇಲ್ಲ ಇನ್ನೊಂದು ಸ್ವಲ್ಪ ನೀರಾಗಿ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಒಂಚೂರು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬಹುದು. ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಅವಾಗ ಹಾಗಲಕಾಯಿ ಬೇಯೋಕ್ಕಷ್ಟೇ ಹಾಕಿದ್ದರಿಂದ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಮಿಕ್ಸ್ ಮಾಡಿದ್ರೆ ನಮ್ಮ ಹಾಗಲಕಾಯಿ ಕಾಯಿ ಸಾಸಿವೆ ಹಸಿ ಗೊಜ್ಜು ತಿನ್ನಕ್ಕೆ ರೆಡಿ. ನೀವೊಂದು ಸಲ ಟ್ರೈ ಮಾಡಿ. ನಿಮಗೆ ಹಾಗಲಕಾಯಿ ಇಷ್ಟನಾ, ಅದರ ರೆಸಿಪಿ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.